ಕಾವೇರಿ, ಏನಾಯ್ತು ಕಂದ? ಯಾಕೆ ಅಳ್ತಾ ಇದೀಯಾ? ಕಾವೇರಿ, ಯಾಕಂದ? ನಾನೇನಾದ್ರೂ ತಪ್ಪು ಹೇಳಿದ್ನಾ? ಇದ್ದಕ್ಕಿದ್ದಂಗೆ ಏನಾಯ್ತಮ್ಮ? ಯಾಕಿಷ್ಟೊಂದು ದುಃಖ ಪಡ್ತಿದ್ಯಾ? ಏನೇ ಕಷ್ಟ ಬಂದ್ರು ಬಂಡೆ ಕಲ್ಲಿನ ತರ ನಿಂತವಳು ಇವತ್ತು ಯಾಕಮ್ಮ ಅಳ್ತಿದ್ಯಾ? ಅಳಬಾರ್ದು ಕಣಮ್ಮ. ನನ್ನ ಕಾವೇರಿ ಯಾವತ್ತೂ ವೀಕ್ ಅಲ್ಲ. ಅವಳೇನೇ ಕಷ್ಟ ಬಂದ್ರು ಎದುರಿಸ್ತಾಳೆ. ಆದ್ರೆ ಎಲ್ಲರೂ ನನ್ನನ್ನೇ ತಪ್ಪಾಗಿ ತಿಳ್ಕೊಂಡಿದಾರಮ್ಮ. ಇವಾಗ ತಪ್ಪಾಗಿ ತಿಳ್ಕೊಂಡಿರೋರು ನಾಳೆ ನಿನ್ನ ಅರ್ಥ ಮಾಡ್ಕೋತಾರೆ. ನೋಡೋರ್ ಕಣ್ಣಿಗೆ ನೀನೊಂದು ಹಿಮ ಪರ್ವತ. ಆದ್ರೆ ಹಿಮ ಪರ್ವತಕ್ಕೆ ಸ್ವಲ್ಪ ಶಾಖ ತಗ್ಲಿದ್ರೂ ಸಾಕು, ಅದ್ ಕರ್ಗೋಗಲ್ವಾ? ಹಾಗೆ ಕಣಮ್ಮ ಇದು. ಇವತ್ತಲ್ಲ ನಾಳೆ ನೀನೇನು, ನಿನ್ ಮನ್ಸೇನು ಅಂತ ಎಲ್ರಿಗೂ ಅರ್ಥ ಆಗೇ ಆಗುತ್ತೆ. ಎಲ್ರೂ ನಿನ್ನ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ. ಆ ಕಾಲ ಬಂದೇ ಬರುತ್ತೆ. ಯೋಚನೆ ಮಾಡ್ಬೇಡ ಕಂದ. ನೋಡು, ನಾಳೆನೇ ನೀನ್ ಬೇಕಾದ್ರೆ ಕೆಲ್ಸಕ್ಕೆ ಹೋಗಿ ಅಲ್ಲಿ ಏನೇನ್ ಕೆಲ್ಸ ಉಳ್ದಿದ್ಯೋ ಅದನ್ನೆಲ್ಲ ಮುಗಿಸ್ಕೊಟ್ಬಿಟ್ ಬಾ. ಆಗ ನಿನ್ ಮನ್ಸಿಗೂ ಸಮಾಧಾನ ಆಗುತ್ತೆ. ಇಲ್ಲಮ್ಮ, ಇಲ್ಲ, ನಾನಂತೂ ಆಫೀಸಿಗೆ ಹೋಗಲ್ಲ. ನಾನು ಅಲ್ಲಿಗೆ ಹೋಗೋದ್ರಿಂದ ಮತ್ತೆ ಪ್ರಾಬ್ಲಮ್ಸ್ ಜಾಸ್ತಿನೇ ಆಗುತ್ತೆ. ಬೇಡ, ನಾನು ಹೋಗಲ್ಲ. ಬೇಡ ಬಿಡಮ್ಮ. ನಿನ್ಗೇನ್ ಮಾಡಬೇಕು ಮಾಡಬಾರ್ದು ಅನ್ನೋ ನಿರ್ಧಾರ ಮಾಡೋ ಶಕ್ತಿ ಇದೆ. ಆರಾಮಾಗಿರು. ನಿನ್ಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡು. ಒಂದ್ ತಿಳ್ಕೊ ಕಾವೇರಿ, ನಾನ್ ನಿನ್ನ ಅರ್ಥ ಮಾಡ್ಕೋತೀನಿ. ನೀನ್ ಯಾವತ್ತೂ ಒಂಟಿ ಅಲ್ಲ. ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊಳಮ್ಮ. ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ಎಂಥ ಸಂದರ್ಭ ಬರಲಿ ನಾನು ನಿನ್ನ ಜೊತೆಲಿ ಇರ್ತೀನಿ, ಗೊತ್ತಾಯ್ತಾ? ಸರಿ, ಬೇಗ ರೆಡಿಯಾಗಿ ಬಿಡ್ಬಾ. ಪೂಜೆಗೆ ಟೈಮ್ ಆಗುತ್ತೆ. ಅಮ್ಮ, ಎದೆಯಲ್ಲಿರೋ ಸತ್ಯ ಆಗಿದ್ರೆ ಯಾವತ್ತೋ ಹೇಳ್ಕೊಂಡು ನಿನ್ನ ಮಡ್ಲಲ್ಲಿ ಹತ್ತು ಹಗುರ ಮಾಡ್ಕೊಂಡ್ಬಿಡ್ತಿದ್ದೆ. ಆದರೆ ಇದು ಹೊಟ್ಟೆಯಲ್ಲಿರೋ ಸತ್ಯನಮ್ಮ. ಇದನ್ನ ಹೇಳ್ಕೊಳಕ್ಕಾಗ್ತಿಲ್ಲ. ಅದನ್ನ ಕೇಳಿದ್ರೆ ನೀನು ಎದೆ ಹೊಡ್ಕೊಂಡು ಪ್ರಾಣನೇ ಬಿಟ್ಬಿಡ್ತೀಯ. ಈ ಸತ್ಯ ನನ್ನೊಳಗೆ ಹೂತೋಗ್ಬೇಕು.